ನಮಸ್ಕಾರ ಸ್ನೇಹಿತರೆ. ಈ ದೇವಾಲಯ ಬಹಳ ವಿಶೇಷವಾದದ್ದು. ಬಹುಶಃ ಭಾರತದಲ್ಲಿ ಈ ರೀತಿಯ ದೇವಾಲಯ ಇರೋದು ಇದೊಂದೇ. ನಾವು ರಾಧಾಕೃಷ್ಣನ ದೇವಾಲಯಗಳನ್ನು ಬಹಳಷ್ಟು ನೋಡಿರ್ತೀವಿ, ಆದರೆ ಇಲ್ಲಿರೋದು ಕೃಷ್ಣ ರುಕ್ಮಿಣಿಯ ದೇವಾಲಯ. ಅಲ್ಲದೆ ಶ್ರೀಕೃಷ್ಣನು ಮೀಸೆಯೊಂದಿಗೆ ಪೀಠಾಧಿಪತಿಯಾಗಿರುವ ಏಕೈಕ ದೇವಾಲಯ. ಇಲ್ಲಿ ಕೃಷ್ಣ ರುಕ್ಮಿಣಿಯ ಜೊತೆಗೆ ಬಲರಾಮ, ಪ್ರದ್ಯುಮ್ನ, ಅನಿರುದ್ಧ ಮತ್ತು ಸಾತ್ಯಕಿಗೂ ಪೂಜೆಗಳು ನಡೆಯುವ ಏಕೈಕ ದೇವಾಲಯ. ಇಲ್ಲಿನ ಒಂದು ಕೃಷ್ಣನ ವಿಗ್ರಹದ ಮುಖಕ್ಕೆ ತುಂಬ ಗಾಯಗಳಾಗಿವೆ. ಯಾಕೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿನ ಮೂಲ ವಿಗ್ರಹಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ. ಶ್ರೀಕೃಷ್ಣ ಎಲ್ಲರಿಗೂ ಗೊತ್ತು. ಮಹಾಭಾರತದ ನಿಜ ಸಾರಥಿಯವನು. ಮಹಾಭಾರತದಲ್ಲಿ ಮರೆಯಲಾಗದ ಮಹಾಪಾತ್ರ ಶ್ರೀಕೃಷ್ಣ. ಶ್ರೀಕೃಷ್ಣ ಮಹಾಭಾರತ ಕಥೆಯಲ್ಲಿ ಪಾತ್ರವಾಗಿ, ದರ್ಶಕನಾಗಿ, ಸೂತ್ರಧಾರನಾಗಿ, ಅತಿ ಬುದ್ಧಿವಂತನಾಗಿ, ರಾಜ ನಿಪುಣನಾಗಿ, ಹಿತೈಷಿಯಾಗಿ, ಸಾರಥಿಯಾಗಿ ಎಲ್ಲ ಪಾತ್ರಗಳನ್ನು ಪೋಣಿಸಿ ನಿಂತ ಮಹಾಸೂತ್ರಧಾರ ಶ್ರೀಕೃಷ್ಣ. ಅದಕ್ಕೆ ವೇದವ್ಯಾಸರು ಶ್ರೀಕೃಷ್ಣನನ್ನು ವಾಸುದೇವಸ್ಯ ಮಹಾತ್ಮ್ಯಂ ಅಂತ ಕಥೆಯ ಪ್ರಮೇಯವನ್ನಾಗಿ ನಿರೂಪಿಸ್ತಾರೆ. ಕೃಷ್ಣನ ಬಗ್ಗೆ ಹೇಳ್ತಾ ಹೋದರೆ ದಿನಗಳೇ ಸಾಕಾಗೋದಿಲ್ಲ. ಇನ್ನು ಇಲ್ಲಿನ ಮತ್ತೊಂದು ಮೂರ್ತಿ ರುಕ್ಮಿಣಿ ದೇವಿ. ನಮ್ಮ ಹಿಂದೂ ಧರ್ಮದಲ್ಲಿ ರುಕ್ಮಿಣಿ ದೇವಿಯನ್ನು ಶ್ರೀಕೃಷ್ಣನ ಮೊದಲ ಪತ್ನಿ ಹಾಗೂ ದ್ವಾರಕಾ ನಗರದ ರಾಣಿ ಅಂತ ಹೇಳಲಾಗುತ್ತೆ. ಈಕೆಯನ್ನು ಲಕ್ಷ್ಮಿಯ ಅವತಾರ ಅಂತ ಭಾವಿಸಲಾಗಿದೆ. ರುಕ್ಮಿಣಿಯ ಇಚ್ಛೆಯ ವಿರುದ್ಧವಾಗಿ ನಡೆಯುತ್ತಿದ್ದ ಅವಳ ಮದುವೆಯಿಂದ ಶ್ರೀಕೃಷ್ಣ ಅವಳನ್ನು ಅಪಹರಿಸಿ ಅವಳ ಇಚ್ಛೆಯಂತೆ ಶ್ರೀಕೃಷ್ಣ ಮದುವೆಯಾಗ್ತಾನೆ. ಇಲ್ಲಿನ ಮತ್ತೊಂದು ಮೂರ್ತಿ ಅದು ಬಲರಾಮ. ಇವನು ವಾಸುದೇವ ಶ್ರೀಕೃಷ್ಣನ ಸಹೋದರ. ಇವನ ಆಯುಧ ನೇಗಿಲು. ಬಲರಾಮ ಗದಾಯುದ್ಧ ಪ್ರವೀಣ. ದುರ್ಯೋಧನ ಮತ್ತು ಭೀಮನಿಗೆ ಗದಾಯುದ್ಧ ಕಲೆಯನ್ನು ಕಲಿಸಿದವನು. ಇವನ ನೆಚ್ಚಿನ ಪ್ರಿಯ ಶಿಷ್ಯ ದುರ್ಯೋಧನ. ಹಿಂದೂ ಸಂಪ್ರದಾಯದಲ್ಲಿ ಬಲರಾಮನನ್ನು ರೈತರ ಪೋಷಕ ದೇವತೆಯಾಗಿ ಚಿತ್ರಿಸಲಾಗಿದೆ. ಯಾಕೆ ಅಂದರೆ ಬಲರಾಮ ವಿಷ್ಣುವಿನ ದೈವಿ ಸರ್ಪ ಆದಿಶೇಷನ ಅವತಾರ ಅಂತ ಹೇಳಲಾಗುತ್ತೆ. ಸರ್ಪಗಳು ರೈತ ಮಿತ್ರ ಅಂತಲೂ ಹೇಳಲಾಗುತ್ತೆ. ಇನ್ನು ಇಲ್ಲಿನ ಮತ್ತೊಂದು ಮೂರ್ತಿ ಪ್ರದ್ಯುಮ್ನ. ಇವನು ಕೃಷ್ಣ ಮತ್ತು ರುಕ್ಮಿಣಿಯ ಹಿರಿಯ ಮಗ. ಭಾಗವತ ಪುರಾಣದಲ್ಲಿ ಇವನನ್ನು ಪ್ರೀತಿಯ ದೇವರಾದ ಕಾಮದೇವನ ಪುನರ್ಜನ್ಮ ಅಂತ ಹೇಳಲಾಗಿದೆ. ಇವನು ಮಹಾರಥಿಗಳಲ್ಲಿ ಒಬ್ಬ. ಇವನ ಬಳಿ ಅತ್ಯಂತ ಶಕ್ತಿಶಾಲಿ ಆಯುಧವಾದ ವೈಷ್ಣವಾಸ್ತ್ರವನ್ನು ಹೊಂದಿದವನು. ಚಕ್ರವ್ಯೂಹ ರಹಸ್ಯ ತಿಳಿದವರಲ್ಲಿ ಇವನೂ ಒಬ್ಬ. ಇವನು ಕುರುಕ್ಷೇತ್ರ ಯುದ್ಧದಲ್ಲಿ ಪಾಲ್ಗೊಳ್ಳಿಲ್ಲ. ಯಾಕೆಂದರೆ ತನ್ನ ದೊಡ್ಡಪ್ಪ ಬಲರಾಮನ ಜೊತೆ ತೀರ್ಥಯಾತ್ರೆಗೆ ಹೋಗಿರ್ತಾನೆ. ಇಡೀ ಹರಿವಂಶದಲ್ಲಿ ಪ್ರದ್ಯುಮ್ನನೊಬ್ಬನೇ ಜರಾಸಂಧನ ದಾಳಿಯನ್ನು ಹಿಮ್ಮೆಟ್ಟಿಸಿದ ವೀರ. ಇನ್ನು ಮತ್ತೊಬ್ಬ ಸಾತ್ಯಕಿ. ಇವನು ಶ್ರೀಕೃಷ್ಣನ ಅತ್ಯಾಪ್ತ. ಯಾದವ ಸೇನೆಯ ಸೇನಾನಿ. ಯಾದವ ಸೇನೆ ಕೌರವರ ಪರ ಯುದ್ಧ ಮಾಡಿದ್ರೂ ಇವನು ಮಾತ್ರ ಪಾಂಡವರ ಪರ ಯುದ್ಧ ಮಾಡ್ತಾನೆ. ಮಹಾನ್ ವೀರ. ಇವನಿಗೆ ಅರ್ಜುನ ಶಸ್ತ್ರಾಭ್ಯಾಸ ಕಲಿಸಿಕೊಟ್ಟ ಗುರು. ಸಾತ್ಯಕಿ ಅಭಿಮನ್ಯುವಿಗೆ ಶಸ್ತ್ರಾಭ್ಯಾಸ ಕಲಿಸಿದ ಗುರು. ಪಾಂಡವ ಸೇನೆಯ ಒಂದು ಅಕ್ಷೋಹಿಣಿ ಸೇನೆಯ ಸೇನಾಧಿಪತಿಯಾದವನು ಸಾತ್ಯಕಿ. ಕೊನೆಯ ತನಕ ಶ್ರೀಕೃಷ್ಣನ ಜೊತೆ ಇದ್ದವನು. ದುರ್ಯೋಧನನ ಆಸ್ಥಾನಕ್ಕೆ ಸಂಧಾನಕ್ಕೆ ಶ್ರೀಕೃಷ್ಣ ಹೋದಾಗ ಇವನೇ ಸಾರಥಿ, ಮಂತ್ರಿ ಎಲ್ಲ. ಸಂಧಾನದಲ್ಲಿ ದುರ್ಯೋಧನ ಶ್ರೀಕೃಷ್ಣನನ್ನು ಬಂಧಿಸಲು ಹೇಳಿದಾಗ ಖಡ್ಗ ಹಿಡಿದು ಕೌರವರ ನಾಶ ಹಿಂದೆ ಆಗಲಿ ಅಂತ ಆರ್ಭಟಿಸಿದವನು ಈ ಸಾತ್ಯಕಿ. ಇನ್ನು ಮತ್ತೊಂದು ಮೂರ್ತಿ ಅಂದರೆ ಅದು ಅನಿರುದ್ಧ. ಇವನು ಪ್ರದ್ಯುಮ್ನ ಮತ್ತು ರುಕ್ಮಾವತಿಯ ಮಗ. ಕೃಷ್ಣ ರುಕ್ಮಿಣಿಯ ಮೊಮ್ಮಗ. ಇವನನ್ನು ಜನ ಅವತಾರ ಅಂತ ಹೇಳಲಾಗುತ್ತೆ. ಅಂದರೆ ವಿಷ್ಣುವಿನ ಮತ್ತೊಂದು ಅವತಾರ ಅಂತ ಪರಿಗಣಿಸಲಾಗಿದೆ. ಭಾಗವತದಲ್ಲಿ ಬಾಣಾಸುರ ಮತ್ತು ಅನಿರುದ್ಧ, ಕೃಷ್ಣ ಬಲರಾಮರ ಯುದ್ಧದ ಸನ್ನಿವೇಶ ಬಹಳ ರೋಚಕವಾಗಿದೆ. ಇನ್ನು ಈ ದೇವಾಲಯದ ಬಗ್ಗೆ ಮಾಹಿತಿ ನೋಡೋದಾದರೆ, ಈ ದೇವಾಲಯದಲ್ಲಿ ವಿಶೇಷ ಅಂದರೆ ಮೂಲ ವಿಗ್ರಹ ಪಾರ್ಥಸಾರಥಿಯ ಜೊತೆಗೆ ರುಕ್ಮಿಣಿ, ಬಲರಾಮ, ಪ್ರದ್ಯುಮ್ನ, ಅನಿರುದ್ಧ ಮತ್ತು ಸಾತ್ಯಕಿಗಳ ವಿಗ್ರಹಗಳಿಗೂ ಪೂಜೆ ನಡೆಯುತ್ತೆ. ಈ ದೇವಾಲಯ ಇರೋದು ತಮಿಳುನಾಡಿನ ರಾಜಧಾನಿ ಚೆನ್ನೈನ ತಿರುವಲ್ಕೇಣಿಯಲ್ಲಿ. ಇದು ಸಮುದ್ರ ತಟದಲ್ಲಿರೋದು. ಚೆನ್ನೈನ ಅತ್ಯಂತ ಪುರಾತನ ದೇವಾಲಯ ಇದು. ಈ ದೇವಾಲಯ ಪಾರ್ಥಸಾರಥಿ ಎಂಬ ಹೆಸರಿನಲ್ಲಿದೆ. ಅದಕ್ಕೆ ಕಾರಣ ಮಹಾಭಾರತ ಮಹಾಕಾವ್ಯದಲ್ಲಿ ಅರ್ಜುನನ ಸಾರಥಿಯಾಗಿ ಶ್ರೀಕೃಷ್ಣನ ಪಾತ್ರವನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಪುರಾಣಗಳ ಪ್ರಕಾರ ನೋಡೋದಾದರೆ ಸಪ್ತ ಋಷಿಗಳು ಇಲ್ಲಿ ಶ್ರೀಕೃಷ್ಣ, ರುಕ್ಮಿಣಿ, ಸಾತ್ಯಕಿ, ಬಲರಾಮ, ಪ್ರದ್ಯುಮ್ನ ಮತ್ತು ಅನಿರುದ್ಧರನ್ನು ಪೂಜಿಸ್ತಾ ಇದ್ದರು. ವಿಷ್ಣುವು ಶ್ರೀಕೃಷ್ಣ ಅವತಾರದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಪರ ಅರ್ಜುನನ ಸಾರಥಿಯಾಗಿ ಕಾರ್ಯನಿರ್ವಹಿಸ್ತಾನೆ.
ಕುರುಕ್ಷೇತ್ರ ಯುದ್ಧದಲ್ಲಿ ಆಯುಧವನ್ನು ಮುಟ್ಟಲ್ಲ ಅಂತ ಪ್ರತಿಜ್ಞೆ ಮಾಡಿರ್ತಾನೆ ಶ್ರೀಕೃಷ್ಣ. ಆದ್ದರಿಂದ ಅರ್ಜುನ ಸಾರಥಿಯಾಗಿ ಯುದ್ಧರಂಗಕ್ಕಿಳಿತಾನೆ. ಆದರೆ ಪಿತಾಮಹ ಭೀಷ್ಮರ ಬಾಣಾಘಾತಕ್ಕೆ ಒಳಗಾದ ಶ್ರೀಕೃಷ್ಣ ಅರ್ಜುನನನ್ನು ಎಚ್ಚರಿಸೋದಕ್ಕೆ ಚಕ್ರವನ್ನು ಎತ್ತಾನೆ. ಹೀಗೆ ಭೀಷ್ಮರ ಬಾಣಾಘಾತ ಕೃಷ್ಣನನ್ನು ಗಾಯಗೊಳಿಸುತ್ತೆ. ಅದಕ್ಕೆ ಇಲ್ಲಿ ಶ್ರೀಕೃಷ್ಣನ ಮೂರ್ತಿ ಗಾಯಗಳಿಂದ ಇರೋದನ್ನು ನೋಡ್ಬೋದು. ಇಲ್ಲಿ ವಿಷ್ಣುವಿನ 3 ಅವತಾರಗಳಾದ ಕೃಷ್ಣ, ನರಸಿಂಹ, ರಾಮನ ಪ್ರತಿಮೆಗಳನ್ನು ನೋಡ್ಬೋದು. ಇಲ್ಲಿನ ಶ್ರೀಕೃಷ್ಣ ಗಾಯದ ಮೂರ್ತಿಯ ವಿಶೇಷ ಯಾಕೆ ಅಂದರೆ, ಶ್ರೀಕೃಷ್ಣ ಅತ್ಯಂತ ಶಕ್ತಿಶಾಲಿಯಾದವನು, ಭಗವಂತನಾದವನು. ಆದರೂ ಸಾಮಾನ್ಯ ಮನುಷ್ಯನಂತೆ ಯುದ್ಧದಲ್ಲಿ ಸಾರಥಿಯಾಗಿ ನಿಲ್ತಾನೆ. ಅವನಿಗೂ ಸುಖ ದುಃಖಗಳಿವೆ, ನೋವು ನಲಿವುಗಳಿವೆ. ಅವುಗಳನ್ನು ಮೆಟ್ಟಿ ನಿಂತವನು ಪರಮಾತ್ಮ ಶ್ರೀಕೃಷ್ಣ. ಐತಿಹಾಸಿಕವಾಗಿ ಈ ಸ್ಥಳ ನೈದೆಲೆಯ ಕೊಳಗಳಿಂದ ತುಂಬಿತ್ತು ಅಂತ ನಂಬಲಾಗುತ್ತೆ. ಆದ್ದರಿಂದ ಈ ಸ್ಥಳವನ್ನು ಹಳ್ಳಿಕೇಣಿ ಅಂತ ಕರೀತಾರೆ. ಮತ್ತೊಂದು ವಿಶೇಷ ಏನಂದರೆ, ಇಲ್ಲಿನ ಪೀಠಾಧಿಪತಿಯಾದ ಪಾರ್ಥಸಾರಥಿ ಮೀಸೆಯೊಂದಿಗೆ ಇರುವ ಏಕೈಕ ಸ್ಥಳ ಇದು. ನಾವು ಎಷ್ಟೇ ಕೃಷ್ಣನ ದೇವಾಲಯಗಳನ್ನು ನೋಡಿದರೂ ಮೀಸೆ ಇಲ್ಲದ ಶ್ರೀಕೃಷ್ಣನನ್ನು ನೋಡ್ತೇವೆ. ಆದರೆ ಇಲ್ಲಿ ಕೃಷ್ಣ ಮೀಸೆಯೊಂದಿಗೆ ಅಲಂಕೃತನಾಗಿದ್ದಾನೆ. ಅದಕ್ಕೆ ಕಾರಣ, ಸುಮತಿ ಎಂಬ ಚೋಳರಾಜನು ವಿಷ್ಣುವನ್ನು ಪಾರ್ಥಸಾರಥಿಯ ರೂಪದಲ್ಲಿ ನೋಡಲು ಬಯಸ್ತಾನೆ. ಅದನ್ನು ತಿರುಪತಿಯ ಶ್ರೀನಿವಾಸನ ಬಳಿ ಪ್ರಾರ್ಥಿಸ್ತಾನೆ. ಅದರ ಪ್ರಕಾರ ಆತ್ರೇಯ ಋಷಿಗಳು ಈ ದೇವಾಲಯವನ್ನು ನಿರ್ಮಿಸ್ತಾರೆ. ಯುದ್ಧದಲ್ಲಿ ವೀರನಾದವನಿಗೆ ಮೀಸೆ ಅನ್ನೋದು ವೀರತ್ವವನ್ನು ಪ್ರದರ್ಶಿಸುತ್ತೆ. ಇನ್ನು ಕೃಷ್ಣ ಅರ್ಜುನನ ಸಾರಥಿಯಾಗಿ ರಣರಂಗದಲ್ಲಿದ್ದ ಕಾರಣ ಶ್ರೀಕೃಷ್ಣನಿಗೆ ಮೀಸೆಯನ್ನು ಚಿತ್ರಿಸಲಾಗಿದೆ. ಇದು ದಂತಕಥೆಯ ಪ್ರಕಾರ. ಇನ್ನು ಇತಿಹಾಸ ನೋಡೋದಾದರೆ, ಈ ದೇವಾಲಯವನ್ನು 6 ಮತ್ತು 8ನೇ ಶತಮಾನದ ನಡುವೆ ಪಲ್ಲವರು ನಿರ್ಮಿಸ್ತಾರೆ. ತದನಂತರ ಚೋಳರು ಮತ್ತು ನಮ್ಮ ವಿಜಯನಗರ ರಾಜರು ಈ ದೇವಾಲಯವನ್ನು ವಿಸ್ತರಿಸ್ತಾರೆ. 5 ಮತ್ತು 6ನೇ ಶತಮಾನದ ನಡುವೆ ಜೀವಿಸಿದ್ದ ತಮಿಳು ಕವಿಗಳಾದ ತಿರುಮಂಗೈ ಆಳ್ವಾರ್ ಮತ್ತು ಪೇ ಆಳ್ವಾರ್ ಅವರು ಈ ದೇವಾಲಯವನ್ನು ಉಲ್ಲೇಖಿಸಿದ್ದಾರೆ. ಇದು ಚೆನ್ನೈನ ಅತ್ಯಂತ ಪುರಾತನ ದೇವಾಲಯ. ಇಲ್ಲಿ 8ನೇ ಶತಮಾನದ ಪಲ್ಲವ ರಾಜ ನಂದಿವರ್ಮನ ಶಾಸನಗಳಿವೆ, ಚೋಳರ ಶಾಸನಗಳು ಇವೆ, ನಮ್ಮ ವಿಜಯನಗರದ ಶಾಸನಗಳೂ ಸಹ ಇವೆ. 8ನೇ ಶತಮಾನದ್ದು ಅಂತ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ದಕ್ಷಿಣ ಭಾರತದಲ್ಲಿ 13ನೇ ಶತಮಾನದವರೆಗೆ ಯಾವುದೇ ರಾಮಕೃಷ್ಣನ ದೇವಾಲಯಗಳೇ ಇರಲಿಲ್ಲ ಅಂತ ಹೇಳೋರು ಈ ದೇವಾಲಯಕ್ಕೆ ಭೇಟಿ ಕೊಡೋದು ಉತ್ತಮ. ಚೋಳರ ಕಾಲದಲ್ಲಿ ಈ ದೇವಾಲಯ ವ್ಯಾಪಕವಾಗಿ ವಿಸ್ತರಿಸಲಾಯಿತು. 16ನೇ ಶತಮಾನದಲ್ಲಿ ನಮ್ಮ ವಿಜಯನಗರ ಅರಸರಾದ ಸದಾಶಿವರಾಯ, ಶ್ರೀರಂಗರಾಯ ಮತ್ತು 2ನೇ ವೆಂಕಟಪತಿರಾಯರ ಆಳ್ವಿಕೆಯಲ್ಲಿ ಈ ದೇವಾಲಯವು ಮತ್ತಷ್ಟು ವಿಸ್ತರಣೆಗೆ ಸಾಕ್ಷಿಯಾಗಿದೆ. ಈ ದೇವಾಲಯದ ಗೋಪುರವನ್ನು 8ನೇ ಶತಮಾನದಲ್ಲಿ ಪಲ್ಲವರ ರಾಜ ತೊಂಡೈಮನ್ ಚಕ್ರವರ್ತಿ ನಿರ್ಮಿಸ್ತಾನೆ. ಈಗ ಈ ದೇವಾಲಯ ತಮಿಳುನಾಡಿನ ಆಡಳಿತಕ್ಕೆ ಒಳಪಟ್ಟಿದೆ. ಇಲ್ಲಿನ ಮತ್ತೊಂದು ವಿಶೇಷ ಅಂದರೆ, ಭಾರತೀಯರ ಹಿಂದೂ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಈ ಪಾರ್ಥಸಾರಥಿಯ ಭಕ್ತರಾಗಿದ್ದರು. 1893ರಲ್ಲಿ ತನ್ನ ಶಿಷ್ಯನ ಆಳಸಿಂಗನಿಗೆ ಬರೆದ ಪತ್ರವೊಂದರಲ್ಲಿ ಸ್ವಾಮಿ ವಿವೇಕಾನಂದರು ಹೀಗೆ ಬರೀತಾರೆ: ತಿರುವಲ್ಕೇಣಿಯ ಪಾರ್ಥಸಾರಥಿಯ ಮುಂದೆ ನಮಸ್ಕರಿಸಿ ಮತ್ತು ಬಡವರು, ದೀನರು, ತುಳಿತಕ್ಕೆ ಒಳಗಾದವರಿಗಾಗಿ ಇಡೀ ಜೀವನಕ್ಕಾಗಿ ಒಂದು ದೊಡ್ಡ ತ್ಯಾಗದ ಪ್ರತಿಜ್ಞೆಯನ್ನು ನೀಡಿದವರಿಗೆ ಪಾರ್ಥಸಾರಥಿ ಕಾಲ ಕಾಲಕ್ಕೆ ಬರ್ತಾನೆ ಮತ್ತು ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಅನ್ನೋ ವಿವೇಕಾನಂದರ ಬರಹವನ್ನು ದೇವಾಲಯದ ಕಾರಿಡಾರ್ನಲ್ಲಿ ಕಾಣಬಹುದು. ಈ ದೇವಾಲಯ ವೈಷ್ಣವ ಸಂಪ್ರದಾಯದ ದೇವಾಲಯ. ಇಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಪಾರ್ಥಸಾರಥಿಗೆ ಬ್ರಹ್ಮೋತ್ಸವಗಳು ನಡೆಯುತ್ತೆ ಮತ್ತು ವರದರಾಜ ಉತ್ಸವ, ನಮ್ಮಾಳ್ವಾರ್ ಉತ್ಸವ, ವಸಂತೋತ್ಸವ, ವೈಕುಂಠ ಏಕಾದಶಿಯ ಸಮಯದಲ್ಲಿ ಉತ್ಸವಗಳು ನಡೆಯುತ್ತೆ. ಇದು ಪಾರ್ಥಸಾರಥಿ ಅಂದರೆ ಅರ್ಜುನನ ಸಾರಥಿಯಾದ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ದೇಶದ ಕೆಲವು ದೇವಾಲಯಗಳಲ್ಲಿ ಒಂದು. ಇಲ್ಲಿನ ವಿಶೇಷ, ಶ್ರೀಕೃಷ್ಣ ಮೀಸೆಯೊಂದಿಗೆ ಚಿತ್ರಿಸಲ್ಪಟ್ಟಿದ್ದಾನೆ ಮತ್ತು ಅವನ ಕೈಯಲ್ಲಿ ಶಂಖವನ್ನು ಹೊಂದಿದ್ದಾನೆ. ಅವನ ಶಂಖದ ಹೆಸರು ಪಾಂಚಜನ್ಯ. ಇಲ್ಲಿ ಕೃಷ್ಣನೊಡನೆ ರುಕ್ಮಿಣಿ ಇರೋ ದೇವಾಲಯಗಳಲ್ಲಿ ಇದು ಪ್ರಮುಖ. ಯಾವಾಗಲೂ ನಾವು ರಾಧಾಕೃಷ್ಣನ ದೇವಾಲಯಗಳನ್ನೇ ಹೆಚ್ಚಾಗಿ ನೋಡ್ತಾ ಇರ್ತೀವಿ. ಆದರೆ ಇಲ್ಲಿ ಕೃಷ್ಣನ ಜೊತೆ ರುಕ್ಮಿಣಿ ದೇವಿಯನ್ನು ಕಾಣಬಹುದು. ಇವರ ಜೊತೆ ಸಹೋದರ ಬಲರಾಮ, ಮಗ ಪ್ರದ್ಯುಮ್ನ, ಮೊಮ್ಮಗ ಅನಿರುದ್ಧ ಮತ್ತು ಸಾತ್ಯಕಿಯೊಂದಿಗೆ ಶ್ರೀಕೃಷ್ಣ ನಿಂತಿದ್ದಾನೆ. ಈ ದೇವಾಲಯವನ್ನು ದಕ್ಷಿಣ ಭಾರತದ ಬೃಂದಾವನ ಅಂತ ಪರಿಗಣಿಸಲಾಗಿದೆ. ಪಾರ್ಥಸಾರಥಿಯ ದೇವಾಲಯ ಇದೊಂದೇ ಅಲ್ಲ ದಕ್ಷಿಣ ಭಾರತದಲ್ಲಿರೋದು. ಕೇರಳದ ಪತನಂತಿಟ್ಟ ಜಿಲ್ಲೆಯ ಅರಣ್ಮಲ ಬಳಿ ಪುರಾತನ ಪಾರ್ಥಸಾರಥಿಯ ದೇವಾಲಯವಿದೆ. ಇದನ್ನು ಅರ್ಜುನ ನಿರ್ಮಿಸಿದ ಅನ್ನೋ ಐತಿಹ್ಯವಿದೆ.
ಇದು ಪಾರ್ಥಸಾರಥಿಯ ದೇವಾಲಯದ ಮಾಹಿತಿ. ನಮಸ್ಕಾರ.